ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷ ರಾಶಿಯವರಿಗೆ ಜೂನ್ 2025ರಿಂದ ಯಾವ ರೀತಿಯಾದ ಒಂದು ವಿಶೇಷವಾದ ಒಂದು ಪ್ರಗತಿ ತೆರೆದುಕೊಳ್ಳುತ್ತದೆ, ಜೂನ್ ತಿಂಗಳ 2025ನೇ ವರ್ಷದ ಮಾಸದ ಭವಿಷ್ಯ ಯಾವ ರೀತಿ ಇರುತ್ತದೆ, ಮೇಷ ರಾಶಿಯವರ ಗೋಚಾರ ಫಲಗಳೇನು, ಜೂನ್ ತಿಂಗಳಲ್ಲಿ ಮೇಷ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯುತ್ತದೆ, ಯಾವೆಲ್ಲ ಅಶುಭ ಫಲಗಳು ಬರುತ್ತದೆ, ಆ ಒಂದು ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುನ್ನ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ, ಆರೋಗ್ಯ, ಕೋರ್ಟ್ ಕೇಸ್, ಪ್ರೀತಿಯಲ್ಲಿ ನಂಬಿ ಮೋಸ, ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ. ಹೌದು, ಮೇಷ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಈ ಘಟನೆಗಳು ನಡೆಯುತ್ತದೆ. ಮೇಷ ರಾಶಿಯವರು ಇಷ್ಟು ದಿನ ನೊಂದು ಬೆಂದು ಹೋಗಿದ್ದರೆ, ಆದರೆ ಈ ಒಂದು ಜೂನ್ ತಿಂಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಲಾಭ ಅನ್ನೋದು ಮೇಷ ರಾಶಿಯವರಿಗೆ ಸಿಗುತ್ತದೆ. ಹಾಗಾದರೆ ಆ ಲಾಭಗಳೇನು ಎಂಬುದರ ಬಗ್ಗೆ ನೋಡೋಣ ಬನ್ನಿ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬಹಳಷ್ಟು ಕಷ್ಟವನ್ನು ಪಟ್ಟು ಕೆಲಸವನ್ನು ನಿರ್ವಹಿಸುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಆದರೂ ಕೂಡ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯ ಯಶಸ್ಸು ಅನ್ನುವುದು ಸಿಗುತ್ತಿರೋದಿಲ್ಲ. ಆದರೆ ಈ ಒಂದು ಜೂನ್ ತಿಂಗಳು ಬಹಳ ಅದ್ಭುತವಾದ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈಗಲೇ ಆಂಜನೇಯ ಸ್ವಾಮಿಗೆ ಓಂ ಆಂಜನೇಯ ನಮಃ ಎಂದು ಕಮೆಂಟ್ ಮಾಡಿ. ಹೌದು, ಮೇಷ ರಾಶಿಯವರಿಗೆ ಜೂನ್ 2025ನೇ ವರ್ಷದಲ್ಲಿ ಬಹಳಷ್ಟು ಒಂದು ವಿಶೇಷವಾದ ಒಂದು ದಿನಗಳು ಆರಂಭವಾಗುತ್ತದೆ. ಶುಭ ಫಲಗಳು. ಮೊದಲಿಗೆ ಶುಭ ಫಲಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸೂರ್ಯನ ಆಸ್ಥಾನ ಚೆನ್ನಾಗಿರೋದ್ರಿಂದ ಜೂನ್ ತಿಂಗಳಲ್ಲಿ ಯೋಗ ಅನ್ನೋದು ಶುರುವಾಗುತ್ತೆ. ಸೂರ್ಯಗ್ರಹದ ಸ್ಥಾನ ಮೇಷ ರಾಶಿಯಲ್ಲಿ ಚೆನ್ನಾಗಿರೋದ್ರಿಂದ ಈ ಒಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಾಕಷ್ಟು ರೀತಿಯಾದಂತಹ ಯಶಸ್ಸು ಅನ್ನೋದು ಬರುತ್ತದೆ. ಸೂರ್ಯ ಮತ್ತು ಬುಧ ಒಟ್ಟಿಗೆ ಇರೋದ್ರಿಂದ ಬುಧಾದಿತ್ಯ ಯೋಗ ಅನ್ನೋದು ಮೇಷ ರಾಶಿಯವರಿಗೆ ಶುರುವಾಗುತ್ತೆ. ಇನ್ನು ಬುಧಾದಿತ್ಯ ಯೋಗ ಅನ್ನೋದು ಮೇಷ ರಾಶಿಯವರಿಗೆ ಶುರುವಾಗೋದ್ರಿಂದ ಖಂಡಿತವಾಗಿಯೂ ಕೂಡ ಸಾಕಷ್ಟು ಲಾಭ ಅನ್ನೋದು ಮೇಷ ರಾಶಿಯವರಿಗೆ ಕಾಣಿಸುತ್ತೆ. ಇನ್ನು ಬುಧ ಗ್ರಹದಿಂದ ಬುದ್ಧಿವಂತಿಕೆ ಅನ್ನೋದು ಹೆಚ್ಚಾಗುತ್ತೆ. ಬುಧನಿಂದ ಬುದ್ಧಿವಂತಿಕೆ ಹೆಚ್ಚಾಗೋದ್ರಿಂದ ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಅಂತ ಹೇಳಬಹುದು. ಬುದ್ಧಿ ಹೆಚ್ಚಾದರೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಅದೇ ರೀತಿ ಜ್ಞಾನ ಅನ್ನೋದು ಹೆಚ್ಚಾಗಿದ್ರೆ, ಸಾಮಾಜಿಕ ಜ್ಞಾನ ಅನ್ನೋದು ಹೆಚ್ಚಾಗೋದ್ರಿಂದ ಒಂದು ಉತ್ತಮವಾದ ರೀತಿಯಲ್ಲಿ ಜೀವನವನ್ನು ನಾವು ಲೀಡ್ ಮಾಡಬಹುದು. ಹೌದು, ಇನ್ನು ವಿದ್ಯಾರ್ಥಿಗಳಿಗೆ ಯೋಗ ಅನ್ನೋದು ಶುರುವಾಗುತ್ತೆ. ಈ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾಭ್ಯಾಸದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು, ತೊಂದರೆಗಳು ಇದ್ರೂ ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ. ಬುಧ ಗ್ರಹ ಮೇಷ ರಾಶಿಗೆ ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆ ಶುರುವಾಗುತ್ತೆ. ಹಾಗೇನೆ ಜ್ಞಾನ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮವಾದ ಅಂಕವನ್ನು ಪಡೆದುಕೊಳ್ಳಬಹುದು. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಏನಾದರೂ ಬರಿಬೇಕು ಅಂತ ಅಂದ್ಕೊಂಡಿದ್ರೆ ಅದರಲ್ಲಿ ನೀವು ಫಸ್ಟ್ ರ್ಯಾಂಕ್ ಬಂದೇ ಬರ್ತೀರಾ ಅಂತ ಹೇಳ್ಬಹುದು. ಜೊತೆಗೆ ವಿದ್ಯಾಭ್ಯಾಸ ಮುಗಿಸಿ ನೀವೇನಾದರೂ ವಿದ್ಯಾಭ್ಯಾಸ ಮುಗಿಸಿದ್ದೀರಾ, ಉದ್ಯೋಗನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತವಾಗಿ ಕೂಡ ಉತ್ತಮವಾದಂತಹ ಉದ್ಯೋಗ ಅನ್ನೋದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು. ಇನ್ನು ಬಂಧುಗಳ ಆಗಮನ ಆಗುತ್ತೆ. ನಿಮ್ಮ ಮನೆಗೆ ಬಂಧುಗಳು, ನೆಂಟರುಗಳು ಬರ್ತಾರೆ. ಬಂಧುಗಳಿಂದ ನಿಮಗೆ ಖಂಡಿತವಾಗಿಯೂ ಕೂಡ ಖುಷಿಯಾದಂತಹ ಸುದ್ದಿ ಅಥವಾ ವಾತಾವರಣ ಇದ್ದೇ ಇರುತ್ತೆ. ಹಾಗೆಯೇ ಕುಟುಂಬದಲ್ಲಿ ನೆಮ್ಮದಿಯಾದಂತಹ ವಾತಾವರಣನ ಈ ಒಂದು ಜೂನ್ ತಿಂಗಳಲ್ಲಿ ಕಂಡುಕೊಳ್ಬಹುದು. ನಿಮ್ಮ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ ನೆಮ್ಮದಿ ಇರುತ್ತೆ. ಖಂಡಿತವಾಗಿಯೂ ಮನೆ ನೆಮ್ಮದಿಯಾಗಿದ್ದರೆ ಮನಸ್ಸು ಕೂಡ ನೆಮ್ಮದಿಯಾಗಿರುತ್ತೆ. ಹಾಗಾಗಿ ಕುಟುಂಬದಲ್ಲೂ ಕೂಡ ಶಾಂತಿ, ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ. ಇನ್ನು ಗುರು ಮತ್ತು ಸೂರ್ಯ, ಬುಧ ಮೂರು ಗ್ರಹ ಕೂಡ ಮೂರನೇ ಮನೆಯಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಮೀಡಿಯಾದಲ್ಲಿ, ತಂತ್ರಜ್ಞಾನದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೆ ಚೆನ್ನಾಗಿರುತ್ತೆ. ಗುರುಗ್ರಹ, ಸೂರ್ಯಗ್ರಹ, ಬುಧ ಗ್ರಹ ಮೂರು ಗ್ರಹಗಳು ಕೂಡ ಉತ್ತಮ ರೀತಿಯಲ್ಲಿ ಅದ್ಭುತವಾಗಿರೋದ್ರಿಂದ ನೀವು ಏನಾದರೂ ಮೀಡಿಯಾದಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಕೆಲಸವನ್ನು ಮಾಡ್ತಿದ್ರೆ ಖಂಡಿತವಾಗಿ ಕೂಡ ಈ ಒಂದು ಸಂದರ್ಭದಲ್ಲಿ ಹೊಳಿತಾಗುತ್ತೆ. ಇದರಿಂದ ನಿಮಗೆ ಸಾಕಷ್ಟು ಲಾಭ ಅನ್ನೋದು ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ಬರಹಗಾರರಿಗೂ ಕೂಡ ಅದ್ಭುತವಾದಂತಹ ದಿನವಾಗಿರುತ್ತೆ. ನೀವೇನಾದರೂ ಆರ್ಟಿಸ್ಟ್ ಆಗಿದ್ದರೆ ಅಥವಾ ಕಲೆಗಾರರಾಗಿದ್ದರೆ ಇಲ್ಲ ಬರಹಗಾರರಾಗಿದ್ದರೆ ಖಂಡಿತವಾಗಿ ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ಅದ್ಭುತವಾದಂತಹ ಸಮಯವಾಗಿರುತ್ತೆ ಅಂತಲೇ ಹೇಳಬಹುದು. ಇನ್ನು ಮಾತಿನಲ್ಲಿ ಚತುರತೆ ಅನ್ನೋದು ಹೆಚ್ಚಾಗಿರುತ್ತೆ. ನೀವೇನಾದರೂ ಮಾತಿನಿಂದ ಕೆಲಸ ಮಾಡ್ತಿದ್ರೆ ಅಥವಾ ನಿಮ್ಮ ಮಾತಿನಿಂದಲೇ ನೀವು ಯಾವುದೇ ಕೆಲಸನ ಮುಗಿಸುವಂತಹ ಸಕ್ಸಸ್ಸನ್ನು ಕಾಣುವಂತಹ ದಿನವಾಗಿರುತ್ತೆ ಅಂತಲೇ ಹೇಳಬಹುದು. ಇನ್ನು ನಿಮಗೆ ನಿಮ್ಮ ಮಾತಿನಲ್ಲಿ ಚತುರತೆ ಹೆಚ್ಚಾಗಿ ಇರೋದ್ರಿಂದಲೂ ಕೂಡ ನಿಮಗೆ ಸಾಕಷ್ಟು ಲಾಭ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಎಲ್ಲ ರೀತಿಯ ಅದೃಷ್ಟನ ಕಾಣ್ಕೊಂಡು ಹೋಗ್ಬೋದು. ಇನ್ನು ಮಾರ್ಕೆಟಿಂಗಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಹೆಚ್ಚಿನ ಲಾಭ. ಮಾರ್ಕೆಟಿಂಗ್ ವಿಚಾರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ವಿಪರೀತವಾದಂತಹ ಲಾಭವಾಗುತ್ತೆ. ಅತಿ ಹೆಚ್ಚು ಸೇಲ್ಸ್ ಅನ್ನೋದು ಆಗುತ್ತೆ. ಇದರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಸಾಕಷ್ಟು ಒಳಿತಾಗುತ್ತೆ ಅಂತಲೇ ಹೇಳಲಾಗುತ್ತದೆ.
ಇನ್ನು ಶುಕ್ರ ಗ್ರಹನಿಂದ ಎನರ್ಜಿ ಅನ್ನೋದು ಸಿಗ್ತಾ ಹೋಗುತ್ತೆ. ಇದರಿಂದ ನೀವು ಶುಕ್ರ ಗ್ರಹ ಚೆನ್ನಾಗಿರೋದ್ರಿಂದ ಎನರ್ಜಿ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕೆಲಸನ ಫಟಾಫಟ್ ಅಂತ ಮಾಡಿ ಮುಗಿಸ್ತೀರಾ. ಏನೇ ಕೆಲಸ ಬಂದರೂ ಕೂಡ 5 ನಿಮಿಷದಲ್ಲಿ ಅದನ್ನ ಮಾಡಿ ಮುಗಿಸುವಂತಹ ಉತ್ಸಾಹ ನಿಮ್ಮ ಹತ್ರ ಇರುತ್ತೆ ಅಂತಲೇ ಹೇಳಬಹುದು. ಇನ್ನು ಹಾಗಾಗಿ ನೀವು ಎಲ್ಲನೂ ಕೂಡ ಈ ಒಂದು ತಿಂಗಳಲ್ಲಿ ನೀವು ಲಾಭದತ್ತನೇ ನಿಮ್ಮ ಮುಖನ ಮಾಡಬಹುದು. ಈ ಒಂದು ಮೇಷ ರಾಶಿಯವರಿಗೆ ಜೂನ್ 2025 ಲಾಭ ಹಾಗೂ ಅದೃಷ್ಟನ ಹೆಚ್ಚು ಮಾಡಿಕೊಳ್ಳುವಂತಹ ಸಂದರ್ಭ ಆಗಿರೋದ್ರಿಂದ ನಿಮ್ಮಷ್ಟು ಶಕ್ತಿಶಾಲಿ ಮತ್ತು ಬಲಶಾಲಿ ಮತ್ತು ಆರ್ಥಿಕವಾಗಿ ಉತ್ತಮವಾಗಿ ನೆಮ್ಮದಿಯನ್ನು ಕಂಡುಕೊಳ್ಳೋ ವ್ಯಕ್ತಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಿಮಗೆ ಒಳ್ಳೆಯದಾಗಿರುತ್ತೆ. ಇನ್ನು ಶುಕ್ರ ಗ್ರಹ ಮೇಷರಾಶಿಗೆ ಅದೃಷ್ಟಕಾರಕನಾಗಿರೋದ್ರಿಂದ ನೆಮ್ಮದಿಯಾದ ಜೀವನ ಅನ್ನೋದು ಈ ಒಂದು ಜೂನ್ ತಿಂಗಳಲ್ಲಿ ಇರುತ್ತೆ ಅಂತಲೇ ಹೇಳಬಹುದು. ಹೌದು, ಇನ್ನು ಈ ಒಂದು ವರ್ಷ ಹಾಗೇನೆ ಈ ತಿಂಗಳು ನಿಮಗೆ ದುಃಖ ನೋವು ಎಲ್ಲವೂ ಕೂಡ ದೂರ ಆಗುತ್ತೆ. ಈ ಸಾಡೆ ಶುರುವಾಗೋದ್ರಿಂದಲೂ ಕೂಡ ಸಾಕಷ್ಟು ಖರ್ಚುಗಳು ಆಗ್ತದೆ, ಹಾಗೆ ಸಾಕಷ್ಟು ಜಗಳಗಳು ಕಲಹಗಳು ಅನ್ನೋದು ಕೂಡ ನೋಡ್ಬಿಟ್ಟಿರ್ತೀರ. ಆದರೆ ಇನ್ನು ಮುಂದೆ ಹಾಗೆಲ್ಲ ಆಗೋದಿಲ್ಲ. ಖಂಡಿತವಾಗ್ಲೂ ಕೂಡ ನಿಮಗೆ ಅದೃಷ್ಟದ ಸಮಯ ಅಂತಲೇ ಹೇಳಬಹುದು. ಎಲ್ಲ ಕಷ್ಟಗಳು ಕಳೆದು ಈ ಒಂದು ಜೂನ್ ತಿಂಗಳಲ್ಲಿ ಸ್ವಲ್ಪ ನೆಮ್ಮದಿಯಾದ ಜೀವನ ಅನ್ನೋದನ್ನ ನೀವು ಪಡ್ಕೊಳ್ಬಹುದು. ರಾಹುನಿಂದ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ರಾಹು ಗ್ರಹ ಕೂಡ ಮೇಷ ರಾಶಿಯವರಿಗೆ ಚೆನ್ನಾಗಿರೋದ್ರಿಂದ ಹೊಸದಾದಂತಹ ಅವಕಾಶಗಳು, ಲಾಭದಾಯಕವಾದ ದಿನಗಳು, ಹೊಸದಾದ ಕೆಲಸ, ವೃತ್ತಿ ಜೀವನದಲ್ಲಿ ಬದಲಾವಣೆಗಳನ್ನು ಖಂಡಿತವಾಗ್ಲೂ ಪಡ್ಕೊಳ್ಬಹುದು. ಇನ್ನು ಉದ್ಯೋಗ ವ್ಯಾಪಾರ ಪ್ರಾರಂಭ ಮಾಡಬೇಕು, ಹೊಸದಾಗಿರುವಂಥ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅನುಕೂಲವಾದ ದಿನ ಆಗಿರುತ್ತೆ. ಅನುಕೂಲವಾದಂತಹ ದಿನವನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಬರಮಾಡ್ಕೊಳ್ತೀರಾ. ಉದ್ಯೋಗದಲ್ಲೂ ಕೂಡ ಹೊಸದಾಗಿ ಏನಾದರೂ ಒಂದು ಅಚೀವ್ ಮಾಡಬೇಕು, ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಸಕ್ಸಸ್ಸನ್ನು ಕಂಡುಕೊಳ್ಬೇಕು, ಎಲ್ಲ ರೀತಿಯ ಕೆಲಸದಲ್ಲಿ ಲಾಭವನ್ನು ಪಡ್ಕೊಂಡು ಒಂದು ಐಷಾರಾಮಿ ಬದುಕನ್ನ ಕಟ್ಕೊಳ್ಬೇಕು ಅನ್ನೋ ಕನಸು ಈ ಒಂದು ತಿಂಗಳಲ್ಲಿ ನಿಮಗೆ ಸಕ್ಸಸ್ ಆಗಿ ಸಂಪೂರ್ಣವಾಗಿ ನೆರವೇರುತ್ತೆ ಅಂತಲೇ ಹೇಳಬಹುದು. ಇನ್ನು ಎಲ್ಲ ರೀತಿಯ ಇದು ಸಮಸ್ಯೆಗಳು ದೂರ ಆಗಿ ಇನ್ನು ಅಣ್ಣ ತಮ್ಮಂದಿರ ನಡುವೆ ಇರುವಂತಹ ವೈಮನಸ್ಸು ಕೂಡ ದೂರ ಆಗುವಂತಹ ಸಮಯ. ಕಲಹಗಳು ಜಗಳಗಳು ಏನೇ ಇದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ದೂರ ಆಗುತ್ತೆ. ಇನ್ನು ಬಡ್ಡಿ ವ್ಯವಹಾರ ಮಾಡೋರಿಗೆ ನಷ್ಟವಾಗುತ್ತದೆ, ಎಚ್ಚರಿಕೆ. ಹೌದು, ಎಚ್ಚರಿಕೆಯನ್ನು ವಹಿಸಬೇಕು. ನೀವು ಯಾರಿಗಾದ್ರೂ ಸಾಲ ಕೊಡಬೇಕು, ಸಾಲ ಕೊಟ್ಟರು ಹಣ ವಾಪಸ್ ಬರ್ತಾ ಇಲ್ಲ, ಬಡ್ಡಿ ವ್ಯವಹಾರನ ನಡೆಸಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿದರೆ ನಷ್ಟ ಆಗುವ ಸಂದರ್ಭ ಹೆಚ್ಚಾಗಿರುತ್ತೆ. ಇನ್ನು ಕುಜನಿಂದ ಷೇರು ಮಾರುಕಟ್ಟೆಯಲ್ಲಿ ಹಾಗೇನೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನಷ್ಟಗಳು ಎದುರಾಗಬಹುದು. ಈ ಒಂದು ತಿಂಗಳಲ್ಲಿ ನೀವು ಯಾವುದೇ ರೀತಿಯ ಹಣವನ್ನು ಕೊಟ್ಟು ನೀವು ಮೋಸ ಹೋಗಬೇಡಿ. ಕುಜನು ನಿಮಗೆ ನೀಚನಾಗಿರೋದ್ರಿಂದ ಯಾವುದೇ ಒಂದು ಷೇರು ಮಾರುಕಟ್ಟೆಯಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ. ಇನ್ನು ಮಧ್ಯವರ್ತಿಗೆ ಕೆಲಸ ಮಾಡಬೇಡಿ. ನೀವು ಯಾರೇ ಒಬ್ಬರು ಏನೇ ಬಂದರೂ ತೊಂದರೆ ಆಗ್ತಾಯಿದೆ ಅಂತ ನೀವು ಮಧ್ಯಕ್ಕೆ ಹೋದರೆ ಖಂಡಿತವಾಗಿ ಕೂಡ ನಿಮಗೆ ತೊಂದರೆ. ಹಾಗಾಗಿ ಮಧ್ಯವರ್ತಿ ಕೆಲಸನ ನೀವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಲ್ದಾಟ ಅನ್ನೋದು ಇರುತ್ತೆ. ಒಂದು ಎಜುಕೇಷನಲ್ಲಾಗಿರ್ಬೋದು, ನೀವು ಇಲ್ಲಿ ತನಕ ಸ್ವಲ್ಪ ಸುಖನ ಯಾವುದೇ ರೀತಿಯಾಗಿ ನೀವು ಪಡ್ಕೊಂಡಿದ್ರೆ ಅಂತ ನೋಡ್ತಾ ಬಂದಿರ್ಬೋದು. ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮಗೆ ಕಷ್ಟಗಳನ್ನ ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂಥ ಇದು ಮಾಹಿತಿ. ನಿಮ್ಮ ಮಕ್ಕಳು ಎಜುಕೇಷನ್ ಸ್ವಲ್ಪ ಓಡಾಟ ಇರುತ್ತೆ, ತಿರುಗಾಟ ಇರುತ್ತೆ. ಅದೇ ರೀತಿ ವ್ಯವಹಾರದಲ್ಲಿ ಆತನ ಪಡಬಾರ್ದು. ತಾಳ್ಮೆಯಿಂದ ಎಲ್ಲ ವ್ಯವಹಾರನ ಮುಗಿಸ್ಬೇಕು. ಹಾಗೆ ಭೂಮಿ ವ್ಯವಹಾರ ಮಾಡುವಾಗ ತುಂಬಾ ಜಾಗರೂಕತೆಯಾಗಿ ಮಾಡಬೇಕಾಗುತ್ತೆ. ಇದಕ್ಕೆಲ್ಲ ಏನು ಪರಿಹಾರ ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ ನೀವು ಗಣಪತಿಯನ್ನು ಆರಾಧನೆ ಮಾಡಿ ಹನುಮಾನ್ ಚಾಲೀಸ್ನ ಪಠನೆ ಮಾಡಬೇಕು. ಲಕ್ಷ್ಮೀ ನರಸಿಂಹಸ್ವಾಮಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ. ಶನಿ ಆರಾಧನೆ ಮಾಡಿ. ಇದರಿಂದ ನಿಮಗೆ ಖಂಡಿತವಾಗಿ ಕೂಡ ಅಶುಭ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ, ಶುಭ ಫಲಗಳೇ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಮೇಷ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಅದ್ಭುತವಾದ ಫಲಗಳನ್ನು ಪಡ್ಕೊಳ್ತಾರೆ, ಹಾಗೆ ಅಶುಭ ಫಲಗಳಿಗೆ ಯಾವೆಲ್ಲ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಎಂಬ ಸಂಪೂರ್ಣ ಮಾಹಿತಿನ ನೋಡಿದ್ರಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.